ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ರಾಹು ಇರತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಲ್ಲದ್ರಿಂದ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ, ಅದರಲ್ಲೂ ಮೊಣಕಾಲು ನೋವು ಬರ್ತಕ್ಕಂಥದ್ದು, ಮೀನು ಮಾಂಸಖಂಡಗಳು ಸಾಕಷ್ಟು ನೋವಿಂದ ಇರತಕ್ಕಂಥದ್ದು, ಮನಸ್ಸು ಯಾವುದೇ ಕೆಲಸ ಮಾಡಬೇಕಾದ್ರೂ ಬಹಳಷ್ಟು ಚಂಚಲತೆಗೊಳಗಾಗುವಂಥದ್ದು, ಇಂಥೆಲ್ಲ ಸಮಸ್ಯೆಗಳು ಇವತ್ತು ಕರ್ಕಾಟಕ ರಾಶಿಯವರಿಗಿದೆ. ಕರ್ಕಾಟಕ ರಾಶಿಯವರು ಮನೆಯಲ್ಲಿ ಆಗಿರ್ತಕ್ಕಂಥ ಪದಾರ್ಥಗಳನ್ನು ಬಿಟ್ಟು ಹೋಟ್ಲು ಕಡೆ ದಾರಿ ತೋರಬೇಕು. ಅಂದರೆ ಯಾವುದೇ ಒಂದು ಕೆಲಸವಾದರೂ ಸಹಿತ ಮನೆಯಲ್ಲಿರ್ತಕ್ಕಂತಹ ಪದಾರ್ಥಗಳನ್ನು ಅಥವಾ ರೆಡಿ ಇರತಕ್ಕಂಥ ವಸ್ತುಗಳನ್ನು ಅಥವಾ ನಿಮ್ಮದೇ ಆದಂತಹ ವಸ್ತುಗಳನ್ನು ಎಲ್ಲೋ ಒಂದು ಕಡೆ ಮರೆಮಾಚ್ತೀರಿ, ಮತ್ತಾವುದೋ ಒಂದು ವಸ್ತುಗಳ ಕಡೆ ಗಮನ ಕೊಡ್ತೀರಿ. ಒಟ್ಟಾರೆ ಕರ್ಕಾಟಕ ರಾಶಿಯಲ್ಲಿರೋರಿಗೆ ಚಂಚಲತೆ ಇದೆ, ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿಯಲ್ಲಿದೆ. ಇವತ್ತು ನೀವು ಮಾಡುವಂತಹ ಕೆಲಸ ಅಷ್ಟು ಯಶಸ್ಸಾಗಿ ಕಾಣದಂಥ ರೀತಿಯಲ್ಲಿದೆ. ಇದಕ್ಕಾಗಿ ನಿಮ್ಮ ಮನೆದೇವರ ಪ್ರಾರ್ಥನೆ ಬೇಕು, ಸಾಂಬ ಸದಾಶಿವನ ಆರಾಧನೆ ಬೇಕು, ಅಥವಾ ಶಿವಮಂದಿರದಲ್ಲಿ ಒಂದಿಷ್ಟು ಬೆಲ್ಲ ಅಕ್ಕಿ ಕೊಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ನೋಡ್ತೀರಿ. ಹಾಗೆ ಸಾಧ್ಯವಾದರೆ ಕಂದು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಕಂದು ಬಣ್ಣದ ಆಕಳಿಗೆ ಒಂದಿಷ್ಟು ಹಣ್ಣು ಹಂಪಲು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ವ್ಯಾಪಾರ ವ್ಯವಹಾರ ಮಾಡುವಂತಹ ಕೆಲಸ ಕಾರ್ಯಗಳು ಎಲ್ಲದರಲ್ಲೂ ಯಶಸ್ಸಿದೆ. ಆದರೆ ಆರ್ಥಿಕ ಪರಿಸ್ಥಿತಿಯಲ್ಲಿ ಮಾತ್ರ ಹಣದ ಮುಗ್ಗಟ್ಟಿದೆ. ಮಾಡುವಂತಹ ಕೆಲಸ ಎಲ್ಲವೂ 100ಕ್ಕೆ 100ರಷ್ಟು ಕೆಲಸ ಮಾಡ್ತೀರಿ, ಅಥವಾ ಯಾವುದೇ ಒಂದರಲ್ಲೂ ಲಾಭ ಅಂತಕ್ಕಂಥದ್ದು ಕಣ್ಣು ಕಾಣ್ತಿರುತ್ತೆ, ಆದರೆ ಕೈಗೆ ಬರೋಷ್ಟರೊಳಗಾಗಿ ಲಾಸ್ ಆಗ್ತಾ ಇರುತ್ತೆ. ಕರ್ಕಾಟಕ ಅದರಲ್ಲೂ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಯಾವುದೇ ಒಂದು ತೀರ್ಮಾನವನ್ನು ತಂದುಕೊಳ್ಬೇಕಾದ್ರೂ ಇವತ್ತು ಮತ್ತೊಬ್ಬರು ಅಥವಾ ಹಿರಿಯರು ಅಥವಾ ನಿಮ್ಮ ಆತ್ಮೀಯರು ಇಂತಹವ್ರ ಜೊತೆ ಕೂತು ಒಮ್ಮೆ ಸಮಾಲೋಚಿಸಿ ನಂತರ ಒಂದು ಒಳ್ಳೆಯ ತೀರ್ಮಾನಕ್ಕೆ ಬರ್ತಕ್ಕಂಥದ್ದು ಭಾಳಷ್ಟು ಒಳ್ಳೆಯದು. ಅದರಲ್ಲಿ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ತುಂಬ ದಿನಗಳಿಂದ ಮದುವೆ ಪ್ರಯತ್ನ ಆಗಲಿ ಅಥವಾ ಇನ್ನೇನಾದ್ರು ಒಂದು ಶುಭ ಸಮಾರಂಭಕ್ಕಾಗಲಿ ಅಥವಾ ಮದುವೆ ಮನೆ ಕಟ್ಟುವಂಥದ್ದು, ಭೂಮಿನ ಖರೀದಿ ಮಾಡುವಂಥದ್ದು ಅಥವಾ ಇರ್ತಕ್ಕಂಥ ಭೂಮಿನೇ ಮತ್ತಷ್ಟು ಅಭಿವೃದ್ಧಿಪಡಿಸುವಂಥದ್ದು, ಇಂಥ ಯಾವುದೇ ಉದ್ದೇಶಪೂರ್ವಕವಾಗಿ ನೀವು ಕೆಲಸವನ್ನು ನಡೆಸ್ತಿದ್ರು ಇದರಿಂದ ಒಂದಿಷ್ಟು ಲಾಭವನ್ನೇ ಕಾಣ್ತೀರಿ. ಅತಿ ಶೀಘ್ರವಾಗಿ ಇದರಿಂದ ಕಾರ್ಯಸಿದ್ಧಿನ ಸಿದ್ಧಿಪಡಿಸ್ಕೊಳ್ತೀರಿ. ಇಂತಹ ಒಂದು ಯೋಗ ಫಲ ನಿಮ್ಮದಾದ್ದರಿಂದ ನೀವು ಮಾಡಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು ಮತ್ತಷ್ಟು ಅಭಿವೃದ್ಧಿಪಡಿಸೋದಕ್ಕೋಸ್ಕರ ಇವತ್ತು ಗಣಪತಿ ಆರಾಧನೆ ಜೊತೆಗೆ ಸಾಧ್ಯವಾದರೆ ಸಂಧ್ಯಾ ಕಾಲದಲ್ಲಿ ಸಾಯಂ ಸಂಧ್ಯಾ ಯಾವುದಾದ್ರು ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಬನ್ನಿ. ಸಾಯಂ ಸಂಧ್ಯಾ ಶಕ್ತಿ ದೇವಸ್ಥಾನಕ್ಕೆ ಹೋದಾಗ ಬರಿಗೈಲಿ ಹೋಗ್ದಿರ ಒಂದಿಷ್ಟು ಹಣ್ಣು ಹಂಪಲು ತೆಗೆದುಕೊಂಡು ಈ ಗಣಪತಿಗೋ ಅಥವಾ ಶಕ್ತಿ ದೇವಸ್ಥಾನಕ್ಕೋ ನೈವೇದ್ಯ ಮಾಡಿಸಿ ಅಲ್ಲಿ ಓಡಾಡ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳಿಗೆ ಹಂಚೋದ್ರಿಂದ ಸಿಂಹರಾಶಿಯವರಿಗೆ ಒಂದಿಷ್ಟು ಒಳಿತನ್ನು ಕಾಣಬಹುದು. ಹಾಗೆ ಸಿಂಹರಾಶಿಯವರು ಇವತ್ತು ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳಾದರೂ ನಿಮ್ಮ ಆತ್ಮೀಯರಿಗೋ ಜೊತೆಯಲ್ಲಿರ್ತಕ್ಕಂಥ ಹಿರಿಯರಿಗೋ ಅಥವಾ ನಿಮಗೆ ಬಹಳ ಬೇಕಾಗಿರ್ತಕ್ಕಂಥ ನಿಮ್ಮ ಬಂಧು ಬಳಗಕ್ಕೆ ವಿಚಾರಗಳನ್ನು ತಿಳಿಸಿ ನಂತರ ಈ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥದ್ದು ಭಾಳಷ್ಟು ಸೂಕ್ತ. ಇನ್ನು ಕನ್ಯಾ ರಾಶಿ ಇರ್ತಕ್ಕಂಥವ್ರು ವ್ಯಾಪಾರ ವ್ಯವಹಾರದಲ್ಲಿ ಲಾಭ ನೋಡ್ತೀರಿ, ಮನಸ್ಸಿಗೆ ಶಾಂತಿ ನೆಮ್ಮದಿ ತಂದುಕೊಳ್ತೀರಿ. ಹೊಸದಾಗಿ ಉದ್ಯೋಗಾಕಾಂಕ್ಷೆಗಳಿದ್ದರೆ ಉದ್ಯೋಗಕ್ಕಾಗಿ ಪ್ರಯತ್ನಿಸ್ತಾ ಇದ್ದರೆ ನೀವು ಸಹಿತ ಉದ್ಯೋಗದ ಬಗ್ಗೆ ಮತ್ತಷ್ಟು ಮಾಹಿತಿಗಳನ್ನಾಗಲಿ ಅಥವಾ ಕೆಲಸವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದಾಗಲಿ ಇಂಥೆಲ್ಲ ಒಳ್ಳೆಯ ತರಹ ಪ್ರಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ನೀವು ತೆಗೆದುಕೊಳ್ತಕ್ಕಂತಹ ತೀರ್ಮಾನ ನಿಮ್ಮ ನಿಲುವು ಬಹಳ ಅರ್ಥಗರ್ಭಿತವಾಗಿರುತ್ತೆ. ಅದರಲ್ಲೂ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಂತೂ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿಫಲದಲ್ಲಿ ಸಿಂಹರಾಶಿಯವರಿಗೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡ್ಡಿ ಆತಂಕನೇ, ಅಷ್ಟೊಂದು ನೆಮ್ಮದಿಯುತವಾಗಿರ್ತಕ್ಕಂಥ ಕಾಲ ಅಲ್ಲ. ಏನಾದರೂ ಒಂದು ಆಸೆ ಆಕಾಂಕ್ಷೆ ಯಾವುದಾದ್ರು ವಸ್ತುಗಳ ಮೇಲೋ ಭೂಮಿ ಮೇಲೋ ಅಥವಾ ವಾಹನಗಳ ಮೇಲೋ ಆಸೆ ಎಂಬತಕ್ಕಂಥದ್ದೇನೋ ಬಹಳಷ್ಟು ಇದೆ. ಆಸೆ ಈಡೇರಿಸ್ಕೊಳ್ಬೋದಾ ಅಥವಾ ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ಬೋದಾ ಅಥವಾ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳ ಯಶಸ್ಸನ್ನು ಕಾಣಬಹುದಾ, ಹೀಗೆ 10 ಹಲವಾರು ಥರ ವಿಭಿನ್ನತೆಯೂ ಇದೆ. ಯಾವುದು ಏನೇ ಅಂದುಕೊಂಡ್ರೂ ಸಿಂಹರಾಶಿಯವರು ನಿಧಾನ ಆದರೂ ಮಂದಗತಿ ಆದರೂ ಅದನ್ನು ಸಾಧನೆ ಮಾಡ್ತೀರಿ. ಸಿದ್ಧಿಸ್ಕೊಳ್ಳುವಂತಹ ಅಥವಾ ಸಾಧನೆಯಲ್ಲೇ ಒಂದಿಷ್ಟು ಫಲವನ್ನು ಕಾಣುವಂತಹ ಒಂದು ಮನಸ್ಥಿತಿ ಸಿಂಹರಾಶಿಯವರದಿದೆ. ಇವತ್ತು ಸಿಂಹರಾಶಿಯವರು ಯಾರ್ದು ಸಿಂಹರಾಶಿ ಆಗಿದೆಯೋ ನಿಮ್ಮ ತಂದೆ ತಾಯಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಹಾಗೆ ನಿಮ್ಮ ವೃತ್ತಿ ಧರ್ಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಸಾಧ್ಯವಾದರೆ ಔದುಂಬರ ಪ್ರಾರ್ಥನೆ ಮಾಡಿ. ಔದುಂಬರ ವೃಕ್ಷವನ್ನು ಪ್ರಾರ್ಥನೆ ಮಾಡತಕ್ಕಂಥದ್ದು ಅಥವಾ ಇವತ್ತಿನ ದಿವಸ ಗುರುಗಳ ಆಸ್ಥಾನಕ್ಕೆ ಹೋಗಿ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಗುರುಗಳ ಆಸ್ಥಾನದಲ್ಲಿ ಒಂದಿಷ್ಟು ಗೋಧಿ ಬೆಲ್ಲ ಇಂಥದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಇನ್ನಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು ಇವತ್ತು ಮಧ್ಯಾಹ್ನ 3 ಗಂಟೆಯ ನಂತರ 3ರಿಂದ 7 ಗಂಟೆ ತನಕ 3ರಿಂದ 7 ಗಂಟೆ ಒಳಗಾಗಿ ಯಾರಿಗಾದರೂ ಸಾಧು ಸಂತರಿಗಾಗಲಿ ಅಥವಾ ಬಡ ಕುಟುಂಬದಲ್ಲಿರ್ತಕ್ಕಂಥವ್ರಿಗಾಗಲಿ ಕಷ್ಟದಲ್ಲಿರ್ತಕ್ಕಂಥವ್ರಿಗಾಗಲಿ ನಿಮ್ಮ ಕೈಯಿಂದ ಏನಾದರೂ ಒಂದಿಷ್ಟು ಹಣ ಸಹಾಯವೋ ಧನ ಸಹಾಯವೋ ವಸ್ತ್ರಗಳನ್ನು ಕೊಡ್ತಕ್ಕಂಥದ್ದು, ವಸ್ತ್ರ ಆದರೂ ಪರವಾಗಿಲ್ಲ, ಧನ ಆದರೂ ಪರವಾಗಿಲ್ಲ ಅಥವಾ ಧಾನ್ಯ ಆದರೂ ಪರವಾಗಿಲ್ಲ, ಇಂಥದ್ದನ್ನು ಈ ಸಮಯದಲ್ಲಿ ನೀವು ದಾನ ಮಾಡೋದ್ರಿಂದ ನೀವೇನು ದಾನ ಮಾಡ್ತೀರೋ ಅದಕ್ಕೆ 4 ಪಟ್ಟಷ್ಟು ಲಾಭನೇ ಪಡಿತೀರಿ.
ಆದರೆ ದಾನ ಮಾಡುವಂತಹ ಮನಸ್ಥಿತಿ ಇವತ್ತು ನಿಮಗಿರಬೇಕು. ಒಳ್ಳೆಯದಾಗಲಿ. ಆದರೂ ಸಿಂಹರಾಶಿಯವರು ಇವತ್ತು ಭಗವಂತನನ್ನು ಪ್ರಾರ್ಥನೆ ಬೇಕು, ಜೊತೆಗೆ ನಿಮ್ಮ ಮನೆ ದೇವರ ಆರಾಧನೆಯೂ ಬೇಕು. ಇಷ್ಟೆಲ್ಲ ಮಾಡೋದ್ರಿಂದ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು, ರಾಶಿಫಲದಲ್ಲಿ ಕನ್ಯಾ ರಾಶಿಯವರಿಗೆ ದುರ್ಗಾ ಗಣಪತಿಯ ಆರಾಧನೆ ಇದೆ. ಇವತ್ತಿನ ದಿವಸ ಸಕಲ ದುಃಖಗಳಿಂದಲೂ ಮುಕ್ತರಾಗಲಿಕ್ಕೆ ಇರ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ಅನುಷ್ಠಾನ ಅಂದರೆ ದುರ್ಗಾ ದೀಪ ನಮಸ್ಕಾರ ಅಥವಾ ದುರ್ಗಾ ದೇವಿಯ ಅನುಷ್ಠಾನ ಅಥವಾ ದುರ್ಗಾ ಸಪ್ತಶತಿ ದೇವಿ ಖಡ್ಗಮಾಲ. ಈ ಪ್ರಕಾರವಾಗಿ ದುರ್ಗಾ ಪರಮೇಶ್ವರಿಯ ಶ್ರದ್ಧೆಯಿಂದ ಆರಾಧನೆ ಮಾಡಿದ್ರೆ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಯಾರು ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಥಿತಿ ಏನೇ ಚಂಚಲತೆ ಇದ್ದರೂ ಶ್ರದ್ಧೆಯಿಂದ ಭಕ್ತಿಯಿಂದ ಮಾಡುವಂತಹದ್ದನ್ನೇ ಕ್ರಮವಾಗಿ ಮಾಡಿ. ಹಾಗೆ ಇವತ್ತಿನ ದಿವಸ ದುರ್ಗಾ ಪ್ರಾರ್ಥನೆ ಬಹಳ ಅವಶ್ಯಕತೆ ಇದೆ. ದುರ್ಗಾ ಪ್ರಾರ್ಥನೆ, ದುರ್ಗಾ ನಮಸ್ಕಾರ ಅಥವಾ ದುರ್ಗಾ ದೇವಸ್ಥಾನಕ್ಕೆ ಯಾವುದೋ ಒಂದು ಶಕ್ತಿ ದೇವಸ್ಥಾನಕ್ಕೆ ಹೋಗಿ ಅದು ಗ್ರಾಮ ದೇವತೆಗಾದರೂ ನಮಸ್ಕಾರ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಅರ್ಚನೆ ಕುಂಕುಮ ಪ್ರಸಾದವನ್ನು ನೀವು ಹಣೆಗಿಟ್ಕೊಂಡು ಬರೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನುಳಿದ ರಾಶಿಗಳ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜಿಯವರು ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸುವಂತಹ ಸಮಯ. ಇಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಿಮ್ಮ ಸ್ವರ ತರಂಗದ ಮೂಲಕ ನಿಮ್ಮ ಸಮಸ್ಯೆಗೆ ಪರಿಹಾರ ಏನು ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ಬನ್ನಿ ಪ್ರಾರಂಭ ಮಾಡೋಣ. ಸ್ವರ ಜ್ಯೋತಿಷ್ಯ ವಿಭಾಗ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡಿದ್ದಾರೆ ನೋಡೋಣ. ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ನಿಮ್ಮ ಹೆಸರು ಹೇಳಿಮ್ಮ. ಹೆಸರು ಬೇಡ ಮೇಡಮ್, ನಾ ಗುಜರಾತ್ನಿಂದ ಮಾತಾಡ್ತಾ ಇದ್ದೀನಿ. ಸರಿ, ಗುರುಜಿ ಹತ್ರ ಮಾತಾಡಿ. ಹಾ, ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಾನು CA ಅಭ್ಯಾಸ ಮಾಡ್ತಾ ಇದ್ದೀನಿ. ಗುಜರಾತ್ನಲ್ಲಿ ಇರ್ತೇನೆ ನಾವು. ಮುಂದೆ ಭವಿಷ್ಯದ ಬಗ್ಗೆ ಕೇಳಬೇಕಾಗಿತ್ತು. ಮತ್ತೆ ಬೆಂಗಳೂರು ಕಡೆ ಬರ್ಬೇಕಂತ ಪ್ಲಾನ್ ಇದೆ ಗುರುಜಿ. ಏನ್ ಮಾಡ್ಬೇಕು? ಬೆಂಗಳೂರು ಕಡೆ ಬನ್ನಿ. ಈ ಭಾಗದಲ್ಲಿ ನಿಮ್ಗೆ ಹೆಚ್ಚು ಯಶಸ್ಸಿದೆ. ನಿಮ್ಮ ಸ್ವರತರಂಗ ಪ್ರಕಾರ ನಿಮಗೀಗ ಸ್ಥಳ ಬದಲಾವಣೆಯೂ ಇದೆ. ಯಾಕೆಂದರೆ ಈಗಾಗಲೇ ಕಳೆದ 8 ತಿಂಗಳಿಂದ ನಿಮ್ಮ ಮನಸ್ಸಲ್ಲಿ ಇದೇ ತರಹ ಒಂದು ಕನ್ಫ್ಯೂಷನಲ್ಲಿ ಇದ್ದೀರಿ. 8 ತಿಂಗಳಿಂದಲೂ ಕನ್ಫ್ಯೂಷನ್ ಇರೋದ್ರಿಂದ ನಿಮ್ಮ ಗ್ರಹಗತಿಗಳಲ್ಲೂ ಈಗಾಗಲೇ ಬದಲಾವಣೆ 8 ತಿಂಗಳಿಂದನೂ ಬದಲಾವಣೆ ಇದೆ. ಹಾಗಾಗಿ ಯಾವುದು ಲಾಭನೂ ಅಲ್ಲ, ನಷ್ಟವೂ ಅಲ್ಲ, ಅಥವಾ ಯಾವ ಮನಸ್ಥಿತಿಯಲ್ಲಿ ಏನೂ ಕೆಲಸ ಮಾಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕಿನ್ನ ಹೆಚ್ಚಿನಾಗಿ ಹೇಳಬೇಕಂದ್ರೆ ನಿಮ್ಮ ಮನಸ್ಸಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ರ ಬಗ್ಗೆ ನೀವು ಹೆಚ್ಚು ಆಸೆ ಆಕಾಂಕ್ಷೆ ಇಟ್ಕೊಂಡಿದ್ದೀರಿ. ಅದನ್ನು ಸಾಧನೆ ಮಾಡ್ಕೊಳಕ್ಕೆ ಆಗುತ್ತೋ ಇಲ್ವೋ, ಅದು ನನಗೆ ಸಿಗುತ್ತೋ ಇಲ್ವೋ ಅನ್ನೋ ಥರ ಒಂದು ಮನಸ್ಥಿತಿ ನಿಮ್ಮದು. ಈಗಾಗಲೇ ಕಳೆದ 1 ವರ್ಷದಿಂದ ಬರೀ ಈ ಕನ್ಫ್ಯೂಷನಲ್ಲಿದ್ದೀರಿ. ನೀವು ಯಾವುದನ್ನು ನೆಮ್ಮದಿಯುತವಾಗಿ ಮಾಡ್ಲಿಕ್ಕೆ ಆಗ್ತಿಲ್ಲ. ಆಮೇಲೆ ಪ್ರತಿದಿನದ ಕಾಯಕದಲ್ಲಿ ಪ್ರತಿದಿನ ನಿಮ್ಮ ಡ್ಯೂಟಿ ನೀವು 4 ಗಂಟೆಗಳ ಕಾಲ ಮಾಡಿದ್ರೆ ಉಳಿದಂಥ ಸಮಯ ಎಲ್ಲ ಬರೀ ಆಲೋಚನೆಯಲ್ಲೇ ಇರ್ತೀರಿ. ಆ ಆಲೋಚನೆಗಳನ್ನು ಮಾಡೋದ್ರೊಳಗಾಗಿ ನಿಮ್ಮ ಮನಸ್ಸು ಬಹಳಷ್ಟು ನೋವ್ತಾ ಇದೆ. ಹಾಗೆ ಬಾಯಿ ಬಿಟ್ಟು ಕೇಳಿ ಅಪೇಕ್ಷೆ ಪಟ್ಟು ನಿಮಗೆ ಬೇಕಾದನ್ನು ಸಿದ್ಧಿಪಡಿಸ್ಕೊಳ್ಬೇಕಾ? ಅವಮಾನ, ಮರ್ಯಾದೆ ಪ್ರಶ್ನೆ. ಹಾಗಂತ ಮುಂದೆ ಹೋಗೋಂಗಿಲ್ಲ. ಒಳ ಮನಸ್ಸಲ್ಲಿರ್ತಕ್ಕಂಥ ಆಸೆನ ಈಡೇರಿಸ್ಕೊಳಕ್ಕಾಗ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನೀವಿದ್ದೀರಿ. ಆದರೆ ಇದಕ್ಕೆ ಅರ್ಥ ಮಾಡಿಕೊಂಡು ಜೀವನವನ್ನು ಹೀಗೆ ಸಾಧಿಸಬಹುದು, ಹೀಗೆ ಸಾಗಿದ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ಳುವಂತಹ ಮನಸ್ಥಿತಿ ನೀವು ಅಪೇಕ್ಷೆ ಪಟ್ಟಂಥವರಲ್ಲಿ ಬರಬೇಕು. ಅದು ಬರಬೇಕಾದ್ರೆ ಸಮಯ ಕಾಯಬೇಕು. ನಿಮ್ಮ ಪ್ರಸ್ತುತ ಇರತಕ್ಕಂಥ ಗ್ರಹಸ್ಥಿತಿಗಳು ಇನ್ನೂ 4 ತಿಂಗಳ ತನಕ ಇಂಥದ್ದೇ ಸಮಸ್ಯೆ ಇದೆ. ನಿಮ್ಮ ಸ್ವರತರಂಗ ಪ್ರಕಾರ ಇದು ಇತ್ತೀಚಿನ ದಿನಗಳಲ್ಲಿ ಬಲಗಡೆ ಮೊಣಕಾಲು ಮತ್ತು ಬಲಗಡೆ ಭುಜದ ಭಾಗ ಸ್ವಲ್ಪ ನೋವಲ್ಲೂ ಒದ್ದಾಡ್ತೀರಿ ನೀವು. ಇದರಿಂದ ಸಾಧ್ಯವಾದಷ್ಟು ಆರೋಗ್ಯದ ಕಡೆನೂ ಲಕ್ಷ್ಯ ಕೊಡಬೇಕು. ನೀವು ಆರೋಗ್ಯದಲ್ಲಿ ಸ್ವಲ್ಪ ಸರಿಪಡಿಸ್ಕೊಳ್ಳಿ. ಜೊತೆಗೆ ಮನೆ ದೇವರ ಪ್ರಾರ್ಥನೆ ಮಾಡಿ. ಇಂತಹ ಸಮಯದಲ್ಲಿ ಸಾಧ್ಯವಾದಷ್ಟು ಶೀಘ್ರವಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೋಸ್ಕರ ಒಂದು 18 ದಿನ 1 ಚಿಟಿಗೆಯಷ್ಟು ಉದ್ದಿನ ಬೇಳೆಯನ್ನು ದೃಷ್ಟಿ ತೆಗೆದು ಆಚೆ ಹಾಕುವಂಥ ಕಾಯಕವನ್ನು ಮಾಡಿ. ಹಾಗೆ ಶುಕ್ರವಾರ ರಾಹುಕಾಲದಲ್ಲಿ ದೇವಿನ ಪ್ರಾರ್ಥನೆ ಮಾಡಿ. ಒಂದು ಕೆಂಪು ವಸ್ತ್ರ, 1 ಹಿಡಿ ತೊಗರಿಬೇಳೆ, ಒಂದು ಕೆಂಪು ವಸ್ತ್ರ, 1 ಹಿಡಿ ತೊಗರಿಬೇಳೆಯನ್ನು ತೆಗೆದುಕೊಂಡು ಅದನ್ನು ಮಂಗಳವಾರ ಪೂಜೆ ಮಾಡಿ ಮಂಗಳವಾರ ದಿವಸನೇ ಸುಬ್ರಹ್ಮಣ್ಯೇಶ್ವರನ ಕೊಡೋದ್ರಿಂದ ನಿಮ್ಮ ಆಸೆ ಆಕಾಂಕ್ಷೆ, ನಿಮ್ಮ ಮನದಾಳದಲ್ಲಿರ್ತಕ್ಕಂಥ ಮನಸ್ಥಿತಿ ಏನು ಹೇಳುತ್ತೆ ಅದು ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ.